ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಂದ್ರಶೇಖರ್ ಕೌಲ್ಗ. ಇವತ್ತು ನಾನು ಭಾರತ ದೇಶದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ದೇವಸ್ಥಾನದಲ್ಲಿದ್ದೇನೆ. ಈ ದೇವಸ್ಥಾನದಲ್ಲಿರ್ತಕ್ಕಂಥ ನೀರು ಸಂಪೂರ್ಣ ಬಿಸಿಯಾಗಿರ್ತಕ್ಕಂಥ ನೀರಿರ್ತದೆ. ಇಲ್ಲಿ ಒಂದು ಬ್ರಹ್ಮಕುಂಡ ಅಂಥೇಳಿ ಬಾವಿ ಇದೆ. ಆ ಬಾವಿ ಒಳಗಡೆ ಸಂಪೂರ್ಣ ಬಿಸಿಯಾಗಿರ್ತಕ್ಕಂಥ ನೀರು ಬರ್ತದೆ. ಮತ್ತು ಹೊರಗಡೆ ಇರ್ತಕ್ಕಂಥ ಮೊಸಳೆ ಬಾಯಿಯಿಂದಲೂ ಕೂಡ ನೀರು ಬರ್ತವೆ. ಅವು ಕೂಡ ಸಂಪೂರ್ಣ ಬಿಸಿಯಾಗಿರ್ತಕ್ಕಂಥ ನೀರು. ಈ ಬಿಸಿಯಾಗಿರ್ತಕ್ಕಂಥ ನೀರು ಮೈಮೇಲೆ ಬಿದ್ದರೆ ಮೈಯಲ್ಲಿರ್ತಕ್ಕಂಥ ರೋಗಗಳು ಕಳೀತವೆ, ಪುಣ್ಯ ಪ್ರಾಪ್ತಿ ಆಗ್ತವೆ ಅಂತಕ್ಕಂಥ ನಂಬಿಕೆ ಇಲ್ಲಿಯ ಭಕ್ತರಲ್ಲಿದೆ. ಅಂಥ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಬಿಹಾರದ ರಾಜಗಿರಿಯಲ್ಲಿದೆ. ಆ ವಿಶೇಷ ದೇವಸ್ಥಾನ ಹೇಗಿದೆ, ಅಲ್ಲಿ ನೀರು ಹೇಗೆ ಬರ್ತಾವೆ ಅಂತಕ್ಕಂಥದ್ದು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. सदा के लिए नहीं है। जय श्री राम, जय श्री राम। चप्पल है, कहाँ लेके जा रहा है चप्पल? वहीं रखिए, ऐसी तो सुखल जा रहा है। ये तो है ज्वालामुखी पर्वत का दोनों सेम है, लेकिन वो झरना ओपन नाला, ओपन में 10 डिग्री टेम्परेचर गिरते गिरते पानी ये तो डायरेक्ट निकलता है जमीन से तो उसका टेम्परेचर भागने में बढ़ता है 40 डिग्री। ಈ ದೇವಸ್ಥಾನದಲ್ಲಿರ್ತಕ್ಕಂಥ ಬ್ರಹ್ಮಕುಂಡ ಇಡೀ ವಿಜ್ಞಾನಕ್ಕೆ ಸವಾಲಾಗಿದೆ ಅಂತ ಹೇಳ್ಬೋದು. ವಿಜ್ಞಾನಕ್ಕೆ ಸವಾಲಾಗಿ ನಿಂತಿರ್ತಕ್ಕಂಥ, ಯಾಕೆಂದರೆ ಇಲ್ಲಿ ಯಾರೂ ನೀರು ಕಾಯಿಸೋದಿಲ್ಲ, ಇಲ್ಲಿ ಗೀಝರ್ ಕೂಡ ಇಲ್ಲ, ಇಲ್ಲಿ ಬೇರೆ ಬೇರೆ ಏನೂ ಆ ನೀರು ಹೀಟ್ ಮಾಡ್ತಕ್ಕಂಥ ವಸ್ತುಗಳು ಏನೂ ಇಲ್ಲ. ಆದರೂ ಕೂಡ ಇಲ್ಲಿ ಪ್ರತಿನಿತ್ಯ 24 ತಾಸು ಕೂಡ ಬಿಸಿಯಾಗಿರ್ತಕ್ಕಂಥ ನೀರು ಬರ್ತದೆ. ಬೇರೆ ಬೇರೆ ದೇಶ ವಿದೇಶಗಳನ್ನು ಬಂದಿರತಕ್ಕಂಥ ಭಕ್ತರು ಇಲ್ಲಿ ಬಂದು ಆ ನೀರಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥ ನಂಬಿಕೆಯಲ್ಲಿ ಮಾಡ್ತಾರೆ. ಇದು ಒಂದು ರೀತಿಯಲ್ಲಿ ನೀರು ವಿಜ್ಞಾನಕ್ಕೆ ಸವಾಲಾಗಿದೆ ಅಂತೇಳಿ ಹೇಳ್ಬೋದು. अच्छा नहीं है, ये पी भी सकता है। हाँ हाँ, बहुत दूर पानी है, वाटर ले बिडो हर जगह
ನೋಡಿ ಪೂರ್ತಿ ಬಿಸಿನೀರು ಬರ್ತಾ ಇದೆ. ಇಲ್ಲಿ ಯಾವುದೇ ರೀತಿಯಿಂದ ನೀರು ಕಾಯಿಸಿಲ್ಲ, ಏನಿಲ್ಲ, ಪ್ರಕೃತಿ ದತ್ತವಾಗಿ ಬರ್ತಕ್ಕಂಥದ್ದು. ಪ್ರಕೃತಿ ದತ್ತವಾಗಿ ಪೂರ ಹೊಗೆ ಹಾರ್ತಾ ಬಿಸಿ ನೀರು, ಸಂಪೂರ್ಣ ಬಿಸಿ ನೀರು ಹೊಗೆ ಹಾರ್ಲಕ್ಕ ಅಷ್ಟು ಬಿಸಿ ನೀರು. ಇಲ್ಲಿ ಬಿಸಿ ನೀರು ಎಲ್ಲಿಂದ ಬರುತ್ತೆ ಅಂಥೇಳಿ ಸಾಕಷ್ಟು ಜನ ವಿಜ್ಞಾನಿಗಳು ಕೂಡ ಬಂದು ಹೋಗಿದ್ದಾರಂತೆ. ಆದರೆ ಆ ನೀರಿನ ಮೂಲವೇ ಗೊತ್ತಾಗಿಲ್ಲ, ಎಲ್ಲಿಂದ ಬರುತ್ತೋ ಏನು ಬರುತ್ತೋ ಅಂತೇಳಿ ಗೊತ್ತಾಗಿಲ್ಲ. ಇಡೀ ನಾವು ಹೆಂಗೆ ಮನೆಯಲ್ಲಿ ನೀರು ಕಾಸ್ತೀವಲ್ಲ ಆ ರೀತಿಯಲ್ಲಿ ಕಾಯಿಸಿದ ನೀರುಗಳು ಬರ್ತಾವೆ. ಇಲ್ಲಿ ಆ ನೀರಲ್ಲಿ ಪ್ರತಿಯೊಬ್ಬರು, ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಹೆಣ್ಣು ಗಂಡು ಎಲ್ಲರೂ ಕೂಡ ಮೈ ತೊಳ್ಕೊಂಡು ಹೋಗ್ತಾರೆ. ಇದರಿಂದ ಅವ್ರಿಗೆ ಒಳ್ಳೆಯದಾಗುತ್ತೆ, ರೋಗಗಳು ಕಳೀತಾವಂತಕ್ಕಂಥ ನಂಬಿಕೆ ಇದೆ. ಈ ರಾಜಗಿರಿಯ ಸುತ್ತಮುತ್ತಲ ಪ್ರದೇಶದಲ್ಲಿ ಇಂಥ ಬಿಸಿ ನೀರಿನ ಬುಗ್ಗೆಗಳು ಸಾಕಷ್ಟಿವೆ ಅಂತ ಹೇಳಲಾಗ್ತಿದೆ. ಆದರೆ ಬೇರೆ ಕಡೆ ಇಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಕ್ಕಂಥದ್ದು ಕಾಣೋದಿಲ್ಲ. ಆದರೆ ಇಲ್ಲಿರ್ತಕ್ಕಂಥ ಮಹಾಕಾಳ ಮಂದಿರದಲ್ಲಿ ಬ್ರಹ್ಮಕುಂಡದಲ್ಲಿ ಮಾತ್ರ ಇಡೀ ಕಾಯಿಸಿದ ನೀರಿಗಿಂತಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಯಾಗಿ ಬರ್ತಾವೆ. ಅದು ಒಂದು ರೀತಿಯಲ್ಲಿ ನಾವು ಚಮತ್ಕಾರಿಯ ನೀರು ಅಂತೇಳಿ ಹೇಳ್ಬೋದು ನೋಡಿ. महेश उपाध्याय है। हम यहाँ का तीर्थ पुरोहित हैं। यहाँ राजा बसु जो है ब्रह्मा जी का पुत्र वाजपेयी जग किए थे, तो सबसे जग करने में सबसे पहले स्नान की आवश्यकता पड़ता है। सनातन धर्म में शरीर शुद्ध करना पड़ता है, तो इस जल का अभाव था, तो उन्होंने तपस्या किया यहाँ। सप्तऋषि तो 7 ऋषि कुंड हुआ, ब्रह्मा जी का तपस्या यहाँ किए तो ब्रह्म कुंड हुआ। यहाँ 22 कुंड है और वामन धारा है। जब पुरुषोत्तम 13 मास का साल होता है ना, तो 1 मास यहाँ काफ़ी भीड़ होता है, और उस समय जो है जितना मल का रहता है शरीर का सब दूर हो जाता है। उस मास में सारे शुद्ध कार्य जो है बंद हो जाता है, और केवल यहाँ ही केवल विष्णु भगवान का उस मास में पूजा होता है। अब ब्रह्मकुंड का स्पेशल क्या है?
ये ब्रह्मा जी का तपोभूमि है। यहाँ ब्रह्मा जी तपस्या किए तब तो गर्म पानी निकला। वो पानी से क्या होता है? उस पानी में स्नान करने से मोक्ष मिलता है और शरीर शुद्ध हो जाता है। शरीर जो दर्द वगैरह है, वैज्ञानिक भी और धार्मिक दोनों रूप से पूर्णता है। वो गर्म पानी आता ना कैसा? ये ईश्वर बनाया हुआ है, प्राकृतिक है। कोई इलेक्ट्रिक और ईंधन से यह गर्म किया हुआ नहीं है। 24 घंटा गर्म निकलते रहता, बाहर जाते रहता है। ये कंटिन्यू 24 घंटा 24 आवर। ये भक्त लोग कहाँ से आते हैं? ये विश्व से लोग आते हैं। हाँ। चाइना, जापान, पूरे भारतवर्ष, सभी देश प्रदेश, सभी विश्व से आते हैं। ये विज्ञान को भी सवाल हो गया। विज्ञान विज्ञान भी इसको पता नहीं लगा पाया कि कहाँ से जल आ रहा है। हाँ, हाँ। कहीं कोई जलाशय नहीं है जो वहाँ से आ रहा है।